ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಹರಿಯವರೇ, ನಿಮ್ಮ ಹತ್ರ ಮಾತಾಡ್ತಾ ಬಹಳ ಏನು ಒಂದು ಕುತೂಹಲ ಆಗುತ್ತೆ ಅಂದ್ರೆ, ನೀವು 81-82ರಲ್ಲಿ ಡೆಹ್ರಾಡೂನ್ನಿಂದ ಮಿಲಿಟರಿ ಆಫೀಸರ್ ಆಗಿ ಹೊರಗಡೆ ಬಂದ್ರಿ, ಅಕಾಡೆಮಿಯಿಂದ ಪಾಸ್ ಔಟ್ ಆಗಿ ಬಂದ್ರಿ. ತಕ್ಷಣಕ್ಕೆ ನೀವು ಲದಾಖ್, ಈಗ ನಮ್ಗೆ ಲದಾಖ್ ಹೆಸರು ಎಲ್ಲರಿಗೂ ಗೊತ್ತಿದೆ. ಲದಾಖ್ ಹೋಗೋದು ಕೂಡ ಈಗೇನ್ ಕಷ್ಟ ಅಲ್ಲ, ಆದ್ರೆ ಆ ಕಾಲದಲ್ಲಿ ಲದಾಖ್ ಹೋಗೋದೇ ದೊಡ್ಡ ಕಷ್ಟ ಆಗಿತ್ತು. ಅದು ನಿಮ್ಗೆ ಮೊದಲನೇ ಪೋಸ್ಟಿಂಗ್. ಅನೇಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಹೇಳೋದನ್ನೇ, ಅವರಿಗೆ ಮೊದಲು ಪೋಸ್ಟಿಂಗು ಅಸ್ಸಾಂನಲ್ಲಾಗತ್ತೆ. ಅಸ್ಸಾಂ ರೈಫಲ್ಸ್, JK ರೈಫಲ್ಸ್. ಆ ಕಾಲದಲ್ಲಿ ಇವೆಲ್ಲ ಬಹಳ ಸವಾಲ್ನಂಥ ಜಾಗಗಳು. ಅಲ್ಲಿ ಪ್ರಾಣ ನಮ್ದು ಉಳಿಸ್ಕೊಂಡು ಬರ್ತೀವಿ ಅನ್ನೋದು ಇರೋದೇ. ನೀವು ಮೂಡಿಗೆರೆ ಅವರು. ಮೂಡಿಗೆರೆ ಕೂಡ ಬಹಳ ತಂಪಿನ ಜಾಗ, ಬಹಳಷ್ಟು ಮಳೆ ಬರುತ್ತೆ. ಹಾಗಾಗಿ ನಿಮಗೆ ಆ ಚಳಿಯನ್ನ ತಡ್ಕೊಳ್ಳೋಕೆ ಒಂದ್ ರೀತಿಯ ಶಕ್ತಿ ಇತ್ತು ಅಂತ ಕಾಣಿಸುತ್ತೆ. ನೀವಂದ್ರಿ, ನಾವು ಮೂಡಿಗೆರೆಯವನು, ಅಲ್ಲಿಂದಲೇ ನನಗೆ ಸೈನ್ಯಕ್ಕೆ ಸೇರ್ಬೇಕು ಅನ್ನೋಂಥ ಒಂದು ಆಸಕ್ತಿ ಹುಟ್ಟಿತು ಅಂತ. ಹೇಗೆ ಅದು? ಅಲ್ಲಿ ಯಾರ ಕಾರಣ ನಿಮ್ಗೆ ಸೈನ್ಯಕ್ಕೆ ಸೇರೋದು? ಏನಾಯ್ತು ಅಂದ್ರೆ, ನಾನು ನಿಮ್ಗೆ ಹೇಳಿದ ಹಾಗೆ 71 ವಾರಲ್ಲಿ ನಮ್ಮ ಕಾಲೇಜ್, ನಮ್ಮ ಸ್ಕೂಲ್ಗಳಿಂದ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಹೋಗಿ ತಮ್ಮ ಕುತ್ತಿಗೆಯಲ್ಲಿದ್ದ ಬಂಗಾರದ ಮಾಲೆ, ಚೈನ್ ಅನ್ನು ಸಹ ಸೈನ್ಯದ ಒಂದು ನಿಧಿಗೋಸ್ಕರ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ಚಿಕ್ಕ ವಿಷಯ ಅಲ್ಲ, ಇದು ದೊಡ್ಡ ವಿಷಯನೇ. ಇದು ಹೆಣ್ಣು ಮಕ್ಕಳು, ಹಾಗಾದ್ರೆ ಹೆಣ್ಣು ಮಕ್ಕಳು ನಮ್ಮ ದೇಶ ಇದು ಅಂತೇಳಿ ನಮ್ಮ ತಂದೆ ತಾಯಿ ಕೊಟ್ಟಿದ್ದ ಒಂದು ಬಂಗಾರ ಏನು ದೊಡ್ಡದಲ್ಲ ನಮ್ಮ ದೇಶದ ಎದುರಿಗೆ ಅನ್ನೋ ಒಂದು ಹೆಣ್ಣು ಮಕ್ಕಳ ಭಾವನೆಗಳೆಲ್ಲ ನೋಡಿ ಅಬ್ಸರ್ವ್ ಮಾಡಬೇಕಾದ್ರೆ ನನಗೆ ಅದನ್ನ ಮಿಂಚು ಟೈಪ್ ಒಂದು ರೋಮಾಂಚನ ಆಯ್ತು. ನಾನು ಸೈನ್ಯಕ್ಕೆ ಸೇರ್ಲೇಬೇಕು. ಅದಕ್ಕೆ ಸರಿಯಾಗಿ ಅವಾಗ ಈ ಕಡೆ ಬರ್ತಾ ಇದ್ದೆ ಬೆಂಗಳೂರಿಗೆ. ಒಂದ್ಸರಿ MEGಯಲ್ಲಿ ಹಲಸೂರಲ್ಲಿ ಎಲ್ಲ ಹಸಿರು ಬಟ್ಟೆಗಳ ಹಾಕೊಂಡು ಮೂಟೆ ಹೊತ್ಕೊಂಡು, ಅದು ಆಕ್ಚುಲಿ ಪನಿಷ್ಮೆಂಟ್, ಅದು ನನಗೆ ಗೊತ್ತಿಲ್ಲ ಅದು ಪನಿಷ್ಮೆಂಟ್ ಅಂತ. ಅವರು ಬೈನೆಟ್ ಇಟ್ಕೊಂಡು ಓಡಾಡೋದು, ಬೆಳಿಗ್ಗೆ 5 ಗಂಟೆಗೇನೆ ಶುರುವಾಗೋದು. ಅಲ್ಲಿ ಹೋಮ್ ಗಾರ್ಡ್ಗೆ ಬೇರೆ ಹೋಗಿದ್ದೆ. ಅಲ್ಲಿ ಹೋಮ್ ಗಾರ್ಡ್ದು ಏನೋ ಒಂದಿದೆ ಅಲ್ಲಿ ರಾತ್ರಿ ನೋಡ್ತಾ ಇದ್ದೆ ಅವರ ಸ್ಟೆಪ್ಗಳು, ಅವ್ರು ಓಡಾಡೋದು, ಅವರ ಕೂಗಾಟ ಎಲ್ಲ ಕೇಳಿ 71 ವಾರದ ಜೊತೆಯಲ್ಲಿ ಸೇರಿ ಕೊನೆಗೆ ನಾನು ಮಿಲಿಟರಿಗೆ ಹೋದೆ. ಸೊ ಆರ್ಮಿದು ಎಷ್ಟು ಪ್ರೇರಣೆ ಮಾಡ್ತಾ ಇದ್ದೀನಿ ನಾನು, ಆದಷ್ಟು ನಾನು ಎಲ್ಲ ತಾಲೂಕುಗಳಿಗೆ ಆಗಾಗ ಹೋಗ್ತೀನಿ. ಕೆಲವು ಟೈಮಲ್ಲಿ ಈಗಲೂ ಹೋಗ್ತೀನಿ. ಹೀಗೆ ಕಾರ್ಗಿಲ್ ವಾರ್ ಸಮಯದಲ್ಲಿ ನೀವು ಏನೇನು ಕೆಲಸ ಮಾಡಿದ್ರಿ? ಕಾರ್ಗಿಲ್ ಸಮಯದಲ್ಲಿ ನಮ್ದು ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಆರ್ಟ್ಲರಿಯನ್ನು ಆರ್ಮಿಯಲ್ಲಿ ಮೇಯ್ನ್ ಆಗಿ ಇನ್ಫೆಂಟ್ರಿ, ಆರ್ಟ್ಲರಿ, ಆರ್ಮರ್ಡ್ ಕೋರ್, ಈ ರೀತಿ ಫೈಟಿಂಗ್ ಟ್ರೂಪ್ಸ್ಗಳು. ನಾವು ಫೈಟಿಂಗ್ ಟ್ರೂಪ್ಸ್. ಈಗ ಕೆಲವು ಸಪ್ಲೈ ಟ್ರೂಪ್ಸ್ಗಳು ಇರ್ತದೆ, ಆರ್ಡಿನೆನ್ಸ್ ಎಕ್ವಿಪ್ಮೆಂಟ್ಸ್ಗಳು ಇರ್ತದೆ. ನಮ್ದು ಗನ್ಗಳು, ಬಫರ್ಸ್ ಗನ್ಗಳು ಅಂತ ಕೇಳಿರ್ಬೋದು. 34 ಕಿಲೋಮೀಟರ್ ದೂರದಲ್ಲಿ ಹೋಗುವಂತ ಈ ರೀತಿ ಗನ್ಗಳ ಜೊತೆಯಲ್ಲಿ ನಾನು ಅವಾಗ ಬ್ಯಾಟರಿ ಕಮಾಂಡರ್ ಆಗಿದ್ದೆ, ಮೇಜರ್ ಆಗಿದ್ದೆ, ಕ್ಯಾಪ್ಟನ್ ಆಗಿದ್ದೆ, ಮೇಜರ್ ಆಗಿದ್ದೆ. ಸೊ ನಾವು ರೆಡಿಯಾಗಿದ್ವಿ. ನಾನು ಜಮ್ಮು, ಅಲ್ಲಿ ಆಪರೇಷನ್ ನಡೀತಾ ಇರ್ಬೇಕಾದ್ರೆ ನಾವು ಜಮ್ಮುದಲ್ಲಿ ಟ್ಯಾಂಕ್ಗಳ ಜೊತೆಯಲ್ಲಿ ಸನ್ನದ್ಧವಾಗಿದ್ದೆ ನಾನು ನುಗ್ಗಲಿಕ್ಕೆ, ಎಲ್ಲಿ ಪಾಕಿಸ್ತಾನಕ್ಕೆ. ಅದು ನಮ್ಮ ಪ್ಲಾನಿಂಗ್ ಗಳು ಇರ್ತದೆ. ಎನಿಮಿದು ಮೂವ್ಮೆಂಟ್ಸ್ ಗಳು ನೋಡ್ತಾ ನಾವು ನಮ್ಮ ಮೂವ್ಮೆಂಟ್ಸ್ ಗಳು ಮಾಡಬೇಕು. ಸೊ ನಾವು ಹಗಲು ರಾತ್ರಿ ಹೋಗಿ ನಾವು ಅಲ್ಲಿವರೆಗೆ ಜಮ್ಮುವಿಂದ ಅಲ್ಲಿ ಎಲ್ಲಾ ಕಡೆಯೂ ಸಹ ಹೋಗಿ ನಾವು ನೋಡ್ಕೊಂಡು ಏರಿಯಾವನ್ನ ರೆಕ್ಕಿ ಅಂತೀವಿ. ರೆಕ್ಕಿ ಅಂತ ಹೇಳಿದ್ರೆ ಆಪರೇಷನ್ ಆಗೋದಕ್ಕಿಂತ ಮುಂಚೆ ಏರಿಯಾವನ್ನ ನೋಡಿ ಬರ್ಬೇಕು ನಾವು. ಪ್ರತಿಯೊಂದು ಹೆಜ್ಜೆ ಯಾವ್ಯಾವ ರೋಡ್ ಎಲ್ಲೆಲ್ಲಿ ಹೋಗ್ತದೆ, ಯಾವ್ಯಾವ ಬ್ರಿಡ್ಜ್ಗಳು ಇರ್ತದೆ, ಯಾವ್ಯಾವ ರೀತಿ ಸರ್ವೆ ಮಾಡಿದಾಗೆ. ಕೆಲವು ಟೈಮಲ್ಲಿ ಮೈನ್ಸ್ ಗಳಿರುತ್ತೆ, ಭೂಮಿ ಒಳಗೆ ಬಾಂಬ್ಗಳು ಇರ್ತಾರೆ. ಅದು 60 kg ವೆಯ್ಟ್ ಅಂದ್ರೆ 60 kg ವೆಯ್ಟ್ ಲ್ಯಾಂಡ್ ಹಾಕಿದ್ರೆ ಲ್ಯಾಂಡ್ ಮೈನ್ ಎಕ್ಸ್ಪ್ಲೋಡ್ ಆಗುತ್ತೆ.
ಹೀಗೆ ಈ ಗನ್ಗಳನ್ನ ಸನ್ನದ್ಧವಾಗಿಡೋದು ನಿಮ್ಮ ಕೆಲಸ. ಸನ್ನದ್ಧವಾಗಿ ಇಡಬೇಕು, ಫೈರಿಂಗ್ ಮಾಡಬೇಕು ಸನ್ನದ್ಧವಾಗಿ, ಅದು ಟಾರ್ಗೆಟ್ ಕರೆಕ್ಟ್ ಆಗಿರ್ಬೇಕು. ಅದನ್ನ ನೀವು ಕಾರ್ಗಿಲಲ್ಲಿ ಆಪರೇಷನ್ ಸಿಂಧೂರಲ್ಲಿಗಿಂತ ಮುಂಚೆ ನಾನು ಕೆಲವು ವಾರ್ ಗೇಮ್ಸ್ಗಳಲ್ಲಿ ನೋಡ್ತಾ ಇದ್ದೆ. ಮ್ಯಾಪ್ಗಳಲ್ಲಿ ಮೇಯ್ನ್ ಎಲ್ಲಿ ಬಾವಲ್ಪುರ್ ಎಲ್ಲಿದೆ, ಬಾವಲ್ಪುರ್ ಆರ್ಮಿ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ಗಳಿದೆ ಅವ್ರದ್ದು, ಇಲ್ಲಿ ಇಂಥ ಜಾಗದಲ್ಲಿದೆ, ಲಾಹೋರಲ್ಲಿ ಇಂಥದ್ದಿದೆ, POK ಈ ರೀತಿ ಎಲ್ಲ ಇದೆ ಉಗ್ರವಾದಿಗಳು, ನಾವೆಲ್ಲ ನೋಡ್ತಾ ಇದ್ದೆ. ನಮ್ಮ ಮಿಸೈಲ್ ಸಿಸ್ಟಮ್ ಇದೆಯಲ್ಲ ಬ್ರಹ್ಮೋಸ್ಗಳು ಹೋಗಿ, ಬ್ರಹ್ಮೋಸ್ ಇಸ್ ದ ಒನ್ ಆಫ್ ದಿ ಫೈನೆಸ್ಟ್ ವೆಪನ್, ಅದು ಸಿಂಧೂರಲ್ಲಿ ಪ್ರೂವ್ ಆಯ್ತು. ಅಕ್ಯುರೇಟ್ ಆಗಿ ಹೊಡೆದಿದೆ. ಅಕ್ಯುರೇಟ್ ಒಂದು ಇಲ್ಲಿಂದ ಹಾಕಿ ಕಳಿಸಿದ್ರೆ 100 ಕಿಲೋಮೀಟರ್ಗಳು ಹೋಗಿ ಅದೇ ಜಾಗದಲ್ಲಿ ಒಂದು 10 ಮೀಟರ್ ಎರರ್ಗಳಲ್ಲಿ 10 ಮೀಟರ್ ಎರರ್ ಬಿಡೋದಿಲ್ಲ, ಅಲ್ಲಿ ಮಾಡ್ತಾರೆ. ಅದೇ ರೀತಿ ನನ್ನ ಗನ್ಗಳು ಸಹ ಎಲ್ಲಿ ಫೈರ್ ಮಾಡಿದ್ರು ಸಹ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಿ ಟಾರ್ಗೆಟೆಡ್. ಸೊ ಈ ರೀತಿ ನಾನು ಆರ್ಟಿಲರಿ ಬೇಸಿಕಲಿ ಏನು ಅಟ್ಯಾಕ್ ಆಗಿರೋದು, ಆಕ್ಚುಯಲ್ ಅಟ್ಯಾಕ್ ಆಗಿರೋದು ಇನ್ಫೆಂಟ್ರಿ ಅವರು ಮೇಲೆ ಹತ್ತಬೇಕು, ಅವ್ರದ್ದೇ ಕ್ಯಾಜುಲಿಟಿ ಜಾಸ್ತಿ ಆಗಿದೆ. ನಮ್ಮವ್ರದ್ದು ತುಂಬಾ ಆಗಿದೆ ಆರ್ಟಿಲರಿ ಅವ್ರದ್ದು, ಯಾಕಂದ್ರೆ ಅವ್ರ ಸೆಲ್ಲಿಂಗ್ ನಮ್ಮ ಗನ್ಗಳ ಮೇಲೆ ಸಪೋರ್ಟ್ ಕೊಡಬೇಕು. ಬಟ್ ನಮ್ಮ ಗನ್ಗಳ ಮೇಲೆ ಬಿದ್ದಿದೆ ಅವ್ರದ್ದು, ಅವರ ಆರ್ಟಿಲರಿ ಫೈರ್ ಮಾಡಿದೆ. ನಮ್ಮ ತುಂಬಾ ಜನ ತೀರೋಗಿದ್ದಾರೆ ನಮ್ಮವರು ಸಹ, ನನ್ನ ಆರ್ಟಿಲರಿ ಅವರು ಸಹ. ಇನ್ಫೆಂಟ್ರಿ ಅವರು ಹೆಂಗೋ ಹತ್ತಬೇಕಾದ್ರೆ ನೈಟ್ ಅಲ್ಲಿ ಇದಾಗಿದೆ. ಇನ್ನು ಆಪರೇಷನ್ ರಕ್ಷಕ್ ಅಂದ್ರೆ ನೀವು ಇದು 3 ರಾಜ್ಯಗಳಿಗೆ ವಿಸ್ತರಿಸಿದೆ, ಅದು ಏನು ಮತ್ತೆ ಈ 3 ರಾಜ್ಯಗಳಿಗೆ ಯಾಕೆ ಅದು ವಿಸ್ತರಿಸಿ? ಬೇಸಿಕಲಿ ಆಪರೇಷನ್ ರಕ್ಷಕ್ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳಿಗೆ. ಆ ಟೈಮಲ್ಲಿ ನಮ್ಮ ಮಿಲಿಟರಿ ಅದಕ್ಕೆ ಎಗನೆಸ್ಟ್ ಡಿಪ್ಲಾಯ್ ಮಾಡಿದ್ರು. ಪೊಲೀಸ್ ಡ್ಯೂಟಿ ಅಲ್ಲ ಅದು. ಯಾವಾಗ ಒಂದು ವೆಪನ್ಗಳೇ ಇಟ್ಕೊಂಡು, ಒಂದು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ, ಇಲ್ಲ ಫೈಟಿಂಗ್ ಮಾಡ್ತಾರೆ, ಅದಕ್ಕೆ ನಾವು ಮಿಲಿಟರಿನೇ ಬೇಕು. ಅದಕ್ಕೆ ಪೊಲೀಸ್ ಅಲ್ಲಿ ಬೇರೆ ಪ್ಯಾರಾಮಿಲಿಟರಿ ಫೋರ್ಸಸ್ಗಳು ಮಿಲಿಟರಿನೇ ಬೇಕು. ಸೊ ಅಂತ ಮಿಲಿಟರಿಗೆ ಮಾಡಿದಕ್ಕೋಸ್ಕರ ಆಪರಕ್ಷಕ್ ಅಂತ ಇಟ್ರು. ಆಪರಕ್ಷಕ್ ಇಲ್ಲಿ ಇತ್ತು, ಪಂಜಾಬ್ ಅಲ್ಲಿ ಇತ್ತು. ಈಗ ಪಂಜಾಬ್ ಅಲ್ಲಿ ಈಗಲ್ಲ, ಇಲ್ಲ ಆಪರಕ್ಷಕ್ ನಾರ್ಮಲಿಸಿಗೆ ಬಂದಿದೆ, ಎಲ್ಲ ಸರಿಯಾಗಿದೆ. ಆಪರಕ್ಷಕ್ ಕಾಶ್ಮೀರಲ್ಲೂ ಸಹ ಇಲ್ಲ, ಯಾಕಂದ್ರೆ ಅದು ಇದಾಗಿದೆ. ಈಗ ಆಪರೇಷನ್ ಇದ್ರು ಸದ್ಭಾವನಾ, ಆಪರೇಷನ್ ಸದ್ಭಾವನಾ ಅಂತ ಹೇಳಿದ್ರೆ ಅವರಿಗೆ ಬ್ರಿಡ್ಜ್ಗಳು ಕಟ್ಕೊಡೋದು, ಅವರ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಮಿಲಿಟರಿಯಿಂದ ತುಂಬಾ ಕೆಲಸ ಆಗಿ ಮೇನ್ ಸ್ಟ್ರೀಮ್ಗೆ ಬರ್ಲಿಕ್ಕೆ ಮೇನ್ ಕಾರಣ ಆರ್ಮಿ. ಮಿಲಿಟರಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನೀವು ಕಣ್ಣು ತೆರಿತೀರಿ. ಅಲ್ಲಿ ಹೋಗಿ ನೋಡಿ, ಸ್ಕೂಲ್ಗಳಲ್ಲಿ ಮಕ್ಕಳ ಮಾಡಿ ಮಕ್ಕಳಿಗೆ ಮೊಟ್ಟೆಯಿಂದ ಹಿಡಿದು ಅವರಿಗೆ ಅಡಾಪ್ಷನ್ ಮಾಡಿ ತಗೊಂಡು, ಹಳ್ಳಿ ಮಕ್ಕಳಿಗೆ ಏನು ಗೊತ್ತಿಲ್ಲದೆ ಈವನ್ ಬೆಂಗಳೂರು ತನಕ ಬಂದು ಟೂರ್ಗಳನ್ನು ತೋರಿಸೋದು, ಇಂಡಿಯಾ ಹೇಗಿದೆ ಅನ್ನೋ ತೋರಿಸೋದು, ಇಂತಹ ಮಾತು ಕಾರ್ಯ ಮಿಲಿಟರಿ ಮಾಡ್ತಾ ಇದೆ. ಅವ್ರ ಮೇನ್ ಸ್ಟ್ರೀಮ್ ಬರ್ಲಿ, ಆ ಮಕ್ಕಳೆಲ್ಲ ಬರ್ಲಿ, ಇಲ್ಲಿ ಕೆಲಸ ತಗೊಳ್ಳಿ. ಎಲ್ಲಿ ಕಾಶ್ಮೀರ ನಮ್ದು, ನಾವು ಕಾಶ್ಮೀರ ಇಂಡಿಯಾ ಎಲ್ಲ ಒಂದು, ಎಲ್ಲ ನಾವೊಂದು ಅಂತೇಳಿ ನಾನೇ ಕರ್ಕೊಂಡು ಹೋಗಿದ್ದೀನಿ. ನಾನೇ ತುಂಬಾ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಿ, ಕಾಶ್ಮೀರದ ಮಕ್ಕಳನ್ನ. ಇದನ್ನ ನೀವು ಅಸ್ಸಾಮು, ಪಂಜಾಬ್ ಮತ್ತೆ ಕಾಶ್ಮೀರ 3 ಕಡೆ ಮಾಡಿದ್ದೀನಿ. ಅಸ್ಸಾಮಲ್ಲೂ ಅಪರಕ್ಷಕ ಡ್ಯೂಟಿ ಮಾಡಿದ್ದೀನಿ. ಅಲ್ಲೆಲ್ಲ ನೀವು ಯುದ್ಧದಕ್ಕಿಂತ ಅಥವಾ ಈ ಭಯೋತ್ಪಾದಕರ ನಿಗ್ರಹಕ್ಕಿಂತ ಜಾಸ್ತಿ ಈ ರೀತಿ ಕೆಲಸಗಳು, ರಸ್ತೆ ಕಟ್ಟೋದು ಅಥವಾ ಬ್ರಿಡ್ಜ್ ನಿರ್ಮಾಣ ಮಾಡೋದು, ಅಥವಾ ಇದೇ ಮಕ್ಕಳನ್ನ ಸುರಕ್ಷಿತವಾಗಿ ತಲುಪಿಸೋದು, ಹೊಳೆ ಎಲ್ಲ ಇದ್ರೆ ದಾಟಿಸೋದು, ಈ ತರದ ಕೆಲಸಗಳನ್ನ ಕಾಡಲ್ಲಿ ಪ್ರಾಣಿಗಳಿಂದ ರಕ್ಷಣೆ ಮಾಡೋದು ತುಂಬಾ ಮಾಡಿದೀನಿ. ಫಿರೋಜ್ಪುರಲ್ಲೇ ಅದು ಆಪರೇಷನ್ ಬ್ಲಾಸ್ಟ್ ಆದ್ಮೇಲೆ ಬಂದು ನೋಡಿದ್ರೆ ನೀರುಗಳು ಫುಲ್ ಪ್ರವಾಹ ಬಂದ್ಬಿಟ್ಟಿದೆ ಬಾರ್ಡರ್ ಅಲ್ಲಿ. ಸೊ ಇವಳು ಗರ್ಭಿಣಿ ಬೇರೆ, ಡೆಲಿವರಿ ಆಗೋ ಟೈಮ್, ಅವಳನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಾನು ಸೀದಾ ಹೋಗಿಬಿಟ್ಟೆ ಪ್ರವಾಹದಲ್ಲಿ ಸಿಕ್ಕಿದವ್ರನ್ನ ಎತ್ತಲಿಕ್ಕೆ. ಪಂಜಾಬ್ ಅಲ್ಲಿ ತುಂಬಾ ಕ್ಯಾಜುಲಿಟಿ ಆಗ್ತಾ ಇತ್ತು, ನಾವು ಅದನ್ನು ಹೋಗಿಬಿಟ್ಟೆ. ಸೊ ನಮ್ದು ಆಕ್ಷನ್ ಪ್ಯಾಕ್ಡ್ ಆಗಿತ್ತು ಪೂರ್ತಿ ಸರ್ವಿಸ್ ಮೇಡಮ್. ಅದೇ ತರ ಉತ್ತರ ಪ್ರದೇಶದಲ್ಲೂ ಕೂಡ ಮಾಡಿದ್ರಿ, ನೆರೆ ಸಂತ್ರಸ್ತರಿಗೆ ತುಂಬಾ ಜಾಗದಲ್ಲಿ ನೆರೆಗಳು ಬಂದ ಕೂಡಲೇ ಭರತ್ಪುರದ ಒಂದು ಜಾಗ ಇದೆ, ಅಲ್ಲಿ ನೀರು ಬಂದ್ಬಿಟ್ರೆ ಒಂದ್ಸರಿ ಊರೇ ಸಂರಕ್ಷಿತ ಅರಣ್ಯ ಕೂಡ ಇದೆ ಅಲ್ಲಿ ಭರತ್ಪುರದಲ್ಲಿ. ಹಕ್ಕಿಗಳು ಬಹಳ ಫೇಮಸ್ ಅಲ್ಲ. ಮತ್ತೆ ಆಪರೇಷನ್ ಇದರಲ್ಲಿ ಒಂದ್ ದಿವಸ ನಾನು ನಾರ್ತ್ ಕಾಶ್ಮೀರದಲ್ಲಿ ಇರಬೇಕಾದ್ರೆ ಇದ್ದಕ್ಕಿದ್ದಕ್ಕೆ ಬೆಳಿಗ್ಗೆ 8 ಮರಗಳೆಲ್ಲ ಅಲ್ಲಾಡ್ಲಿಕ್ಕೆ ಶುರುವಾಗಿ ನಾನು ಏನಾಗಿದೆ ಅಂತ ಹೇಳಿ ನೋಡೋದು, ಅಲ್ಲಿಂದ ಈ ಕಡೆಯಿಂದ ಜನ ಓಡ್ತಿದ್ದಾರೆ, ಏನೋ ಆಗ್ಬಿಟ್ಟಿದ್ದು, ಭಯಂಕರ ಭೂಕಂಪ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಯ್ತು ನ್ಯೂಸ್ಗಳಲ್ಲಿ 10,000 ಜನ ಹೋಗಿದ್ದಾರೆ ಅಂತ ಕಾಶ್ಮೀರದಲ್ಲಿ. ಅಲ್ಲಿ ಆ ಕಡೆ ಪಾಕಿಸ್ತಾನ ಎಕ್ಸಾಕ್ಟ್ಲಿ LOC ಇಂದ ಸ್ಟಾರ್ಟ್ ಯಾವಾಗ ಪಾಕಿಸ್ತಾನ ಶುರುವಾಗುತ್ತೆ ಅಲ್ಲಿಂದ ಆ ಕಡೆ ಜಾಸ್ತಿ ಕ್ಯಾಜುಲಿಟಿ ಆಗಿದೆ. ಆ ಕಡೆದೆಲ್ಲ ಜಾಸ್ತಿ, ಆ ಬ್ರಿಡ್ಜ್ ಆ ಕಡೆಯಿಂದ ಎಲ್ಲ ಸತ್ತಿದ್ದಾರೆ, ಈ ಕಡೆ ಕಡಿಮೆ ಆಗಿದೆ. ಆ ಹೊತ್ತಿಗೂ ನೀವು ನಾನು ಓಡಿ ಹೋಗಿ ನಮ್ಮ ಕಮಾಂಡರ್ಗೆ, ಬ್ರಿಗೇಡಿಯರ್ ಕಮಾಂಡರ್ಗೆ ಹೇಳಿದೆ, ಸರ್ ಇದು ಭೂಕಂಪ ಇದಾಗಿದೆ, ನಮಗೂ ಅಫೆಕ್ಟೆಡ್ ಅಲ್ವಾ, ಸ್ಟೀಲ್ ಟವರ್ ಅಲ್ಲಾಡ್ತಾ ಇದೆ, ಗಿಡ ಮರಗಳೆಲ್ಲ ಅಲ್ಲಾಡ್ತಾ ಇತ್ತೆ. ಕೊನೆಗೆ ನಾವೆಲ್ಲ ಹೋದ್ವಿ. ಅಲ್ಲಿ ನಾನು ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ ಸ್ಟಾಫ್ ಆಫೀಸರ್ ಆಗಿ.
ಅಲ್ಲಿ ನಾವು ಕೇಳ್ತಾ ಇದೀವಿ, ಆ ಕಡೆಯಿಂದ ತಂಗದಾರ ಆ ಕಡೆ ರೂಟಲ್ಲಿ 18 ಜನ ತಗೊಂಡು ಒಬ್ಬ ಲೆಫ್ಟಿನೆಂಟ್ ಹೋದ, ರೆಸ್ಕ್ಯೂ ಮಾಡ್ಲಿಕ್ಕೆ ಗುಡ್ಡನೇ ಅವ್ರನ್ನ ಮುಚ್ಚಿಬಿಡ್ತು. 18 ಜನ ಪ್ಲಸ್ ಒನ್ ಆಫೀಸರ್ ಭಾರತದವರು. ಸೊ ಆ ಟೈಮಲ್ಲಿ ನಾನು ಯಾರು ಬದುಕಲಿಲ್ಲ. ಆ ಟೈಮಲ್ಲಿ ಕರ್ನಾಟಕದ ಬೋರ್ಡ್ ನೋಡಿ ನನಗೇನೆ ಅಂತ ಲಾರಿಯಲ್ಲಿ ನೋಡ್ತಿದ್ದೀನಿ, ಮಂತ್ರಾಲಯದಿಂದ ಅಕ್ಕಿ, ಬೇಳೆ, ಬಟ್ಟೆ, ಬರೆ ಇವರಿಗೆ ಸಂತ್ರಸ್ತರಿಗೆ ರಿಲೀಫ್ ನೋಡ್ತೀನಿ. ಲಾರಿ ಗಟ್ಟಲೆ, ಒಂದು ಕಿಲೋಮೀಟರ್ ಇಂಡಿಯಾದ ಲಾರಿಗಳು. ಅದು ಅವಾಗ ಅರ್ಥ ಆಗುತ್ತೆ ನಿಮ್ಗೆ ಇಂಡಿಯಾ ಅಂದ್ರೆ ಏನು, ನಾವಂದ್ರೆ ಏನು. ಎಷ್ಟು ದೊಡ್ಡ ದೊಡ್ಡ ಕಂಬಳಿಗಳು ಕಳಿಸಿದ್ದಾರೆ. 2006 ಹೊತ್ತಿಗೆ ಭಾರತದಾದ್ಯಂತ ಸಹಾಯ ಬಹಳ ಚೆನ್ನಾಗಿ. ನಾನು ಒಂದ್ಸರಿ 2 ವರ್ಷದ ಹಿಂದೆ ಮಂತ್ರಾಲಯಕ್ಕೆ ಹೋದಾಗ ಸುಗುಣೇಂದ್ರ ಸ್ವಾಮೀಜಿಗಳಿಗೆ ನಾನು ಹೇಳಿದಾಗ ಅವರಿಗೆ ಬಹಳ ಖುಷಿ ಆಯ್ತು. ಹೌದು, ನಾವು ಕಳಿಸಿದ್ನಿ. ಹೌದು, ನಾನು ಹೇಳಿದೆ, ನಾನು ಕನ್ನಡದ ಬೋರ್ಡ್ ನೋಡಿದೆ ಸ್ವಾಮೀಜಿ, ಅಲ್ಲಿ ಅಷ್ಟು ಜನಗಳು ನಮ್ಮ ದೇಶ ಅಂತ ಹೇಳಿದ್ರೆ ಯಾರು ಬಿಟ್ಟು ಕೊಡ್ತಾ ಇಲ್ಲ. ಸ್ವೆಟರ್ಸ್ಗಳು ಅಲ್ಲಿ ಎಲ್ಲ ಮಣ್ಣಲ್ಲಿ ಉದುಗಿದ್ರು ಜನಗಳು ಕಾಶ್ಮೀರದಲ್ಲಿ. ಅದು ನನಗೆ ಮರೆಯಲಾರದ ಒಂದು ಘಟನೆ. ಅದೇ ಭಾರತ ವೈವಿಧ್ಯತೆಯಲ್ಲಿ ಏಕತೆ ಅಂತ ಇದಕ್ಕೋಸ್ಕರನೇ ಹೇಳೋದು. ಖಂಡಿತ, ಇದು ಕಣ್ಣಾರೆ ನಾನು ನೋಡಿದ್ದೇನೆ. ಹೀಗೆ ನಿಮ್ಮ ಅನುಭವ ಇದೆಯಲ್ಲ ಬಹಳ ವಿಸ್ತಾರವಾಗಿದೆ. ಅದು ಈ ಬೇರೆ ಬೇರೆ ಕಾರ್ಯಾಚರಣೆಗಳಾಗಿರಬಹುದು. ಅದರಲ್ಲಿ ನೀವು 10 ವರ್ಷದಲ್ಲೇ ಒಂದು 5-6 ಕಾರ್ಯಾಚರಣೆಗಳನ್ನ, ಅದು ಬಹಳ ದೊಡ್ಡ ಕಾರ್ಯಾಚರಣೆಗಳು, ಭಾರತ ಯಾವತ್ತೂ ಮರಿದೇ ಇರುವಂತಹ ಕಾರ್ಯಾಚರಣೆಗಳನ್ನ ನೀವು ನೋಡ್ಬೇಕಾಗಿ ಬಂತು. ಜೊತೆಗೆ ಈ ನೆರೆ ಸಂತ್ರಸ್ತರಿಗೆ ಸಾಕಷ್ಟು ಸಹಾಯ ಮಾಡಿದ್ರಿ, ಭೂಕಂಪ ಸಂತ್ರಸ್ತರಿಗೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ರಿ. ಅದು ಮುಖ್ಯವಾಗಿ ಎಲ್ಲ ಬಾರ್ಡರ್ ಗಡಿಯ ಪ್ರದೇಶಗಳಲ್ಲಿ, ಅದು ಅಸ್ಸಾಂ ಆಗಿರಬಹುದು, ಪಂಜಾಬ್ ಗಡಿಯಾಗಿರ್ಬೋದು, ಅಥವಾ ಜಮ್ಮು ಕಾಶ್ಮೀರ, ಆ ಕಾಲದ್ದು ಜಮ್ಮು ಕಾಶ್ಮೀರ ಗಡಿಯಾಗಿರ್ಬೋದು. ಹೀಗೆ ಗಡಿಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಗತ್ಯ ಸಂದರ್ಭಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ರಿ ನೀವು. ಇನ್ನು ನೀವು ಅವಾಗ ಒಂದು ಶಬ್ದ ಹೇಳಿದ್ರಿ, ಮಿಲಿಟರಿ ಗೇಮ್ಸ್ ಅಂತ. ಅದು ಏನು ಅನ್ನೋದನ್ನ ಹೇಳ್ಬೋದಾ? ಮಿಲಿಟರಿ ವರ್ಲ್ಡ್ ಗೇಮ್ಸ್ ಅಂತ ಪೂರಾ ಹೈದರಾಬಾದ್ ಅಲ್ಲಿ ನಡೆದಿತ್ತು. ಇದು ನಾನು ಕಾಶ್ಮೀರಿಂದ ಬಂದ ಕೂಡಲೇ 2007-8 ಆಗ ಇಡೀ ಪೂರಾ ಪ್ರಪಂಚದ ಎಲ್ಲಾ ಮಿಲಿಟರಿ ಸ್ಪೋರ್ಟ್ಸ್ ಪರ್ಸನ್ಸ್ ನಾವು ಆರ್ಗನೈಸ್ ಮಾಡಿದ್ವಿ. ನಾವು ಬೋನ್ಪಲ್ಲಿಯಲ್ಲಿ ಇದ್ದೆ, ಅಲ್ಲಿಂದ ಮಿಲಿಟರಿ ವರ್ಲ್ಡ್ ಗೇಮ್ಸ್ ಇದ್ದು ಸ್ಟೇಡಿಯಂ ಈಗ ಬೇರೆ, ಸ್ಪೋರ್ಟ್ಸ್ ಕಾಂಪ್ಲೆಕ್ಸೇ ಬೇರೆ ಇದೆ. ಈಗ ಕೋರಮಂಗಲದಲ್ಲಿ ಇದ್ದ ಹಾಗೆ ಕೆಲವು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದ್ದ ಹಾಗೆ ದೊಡ್ಡ ಹಳ್ಳಿನೇ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಸೊ ಮಿಲಿಟರಿ ವರ್ಲ್ಡ್ ಗೇಮ್ಸ್ ಅಲ್ಲಿ ನಾನು ಆಡಮ್ ಆಫೀಸರ್ ಆಗಿದ್ದೆ. ಯಾಕಂದ್ರೆ ಆವಾಗಲೇ ಕಾಶ್ಮೀರದ ಬಂದು ಅಲ್ಲಿ ಪೋಸ್ಟಿಂಗ್ ಆಗಿತ್ತು ನನಗೆ ಬೋನ್ಪಲ್ಲಿಯಲ್ಲಿ. ಸೊ ನನ್ನ ಹೆಂಡತಿ ಮಕ್ಕಳನ್ನು ಸಹ ಮಿಲಿಟರಿ ಗೇಮ್ಸ್ ಆವಾಗ ಎಲ್ಲಾ ಕಡೆಯಿಂದ ನೋಡಿದೆ. ರೋಮ್, ಬ್ರಿಟನ್, ಎಲ್ಲಾ ದೇಶಗಳಿಂದ ಅವ್ರನ್ನ ಬಂದು ಉಳ್ಕೊಳ್ಳೋದು, ಅವರು ಯಾವ ತಿಂಡಿ ತಿಂತಾರೆ ಅದು ಗೊತ್ತಾಯ್ತು ನಮಗೆ. ಏನೇನು ಹೆಚ್ಚು ಕಮ್ಮಿ ಆಗಬಾರ್ದು. ನಮ್ಮ ಇಂಡಿಯಾದ ನಮ್ಮ ಪ್ರಶ್ನೆ, ನಮ್ಮ ಇಮೇಜ್ ಪ್ರಶ್ನೆ, ಅದು ನಮ್ಮ ಒಂದು ಪ್ರತಿಷ್ಠೆ, ಅದು ನಮ್ಮ ಒಂದು ಗೌರವ. ನಾನು ಒಬ್ಬ ಆಡಮ್ ಆಫೀಸರ್ ಆಗಿದ್ದೆ, ಇನ್ನೂ ಕೆಲವರು ಇದ್ರು, ಬಟ್ ಮೇನ್ ಆಗಿ ನಾನು ಬ್ರಿಗೇಡ್ ಹೆಡ್ ಕ್ವಾರ್ಟರ್ ಇದ್ದೆ. ಇದರ ವರ್ಲ್ಡ್ ಮಿಲಿಟರಿ ಗೇಮ್ಸ್ ನೋಡಿದೆ, ಆವಾಗ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಅದರಲ್ಲಿ ವಿಶ್ವದಾದ್ಯಂತ ಅನೇಕ ಮಿಲಿಟರಿಗಳು ಬಂದು ಎಲ್ಲ ಭಾಗವಹಿಸಿ ನೋಡಿ. ಆವಾಗಲೇ ನಾನು ನೋಡಿದ್ದು ಈ ಪ್ರಪಂಚದ ಭೌಗೋಳಿಕದಲ್ಲಿ ಯಾರ್ಯಾರು ವ್ಯತ್ಯಾಸ ಹೇಗಿದೆ. ದೇಶದ ವಿದೇಶಗಳಿಂದ ಬಂದವ್ರನ್ನೆಲ್ಲ ನೋಡಿ ಎಲ್ಲ ಬರೀ ಫೋಟೋ ತಗೊಂಡ್ವಿ. ನಾವು ಚೈನಾದಿಂದ ಬಂದವ್ರ ಹತ್ರನೂ ಮಾತಾಡ್ತಿದ್ವಿ. ಹೀಗೆ ಸೈನ್ಯದಲ್ಲಿದ್ದವರಿಗೆ ಯಾವುದೇ ಒಂದು ಕಾರ್ಯಾಚರಣೆಯಲ್ಲಿ ವಿಜಯ ಆಗಿರಬಹುದು, ಆ ನಂತರ ಮೆಡಲ್ಗಳನ್ನ ಕೊಡ್ತಾರೆ. ಹಾಗೆ ತುಂಬಾ ಮೆಡಲ್ಗಳು ನಿಮ್ಗೆ ಸಿಕ್ಕಿರಬಹುದಲ್ವ? ಮೆಡಲ್ಗಳು ಏನಂದ್ರೆ ಇಲ್ಲಿ ಜನಗಳಿಗೆ ಇಲ್ಲಿ ಗೊತ್ತಿಲ್ಲ, ಅದರ ಮಹತ್ವ ಗೊತ್ತಿಲ್ಲ. ಅದು ನಾವೇ ಹೇಳ್ಕೊಡ್ಬೇಕು ಅವರಿಗೆ. ಈಗ 9 ಲೈನ್ ಗ್ರೀನ್ ಕಲರ್ ಇದ್ದು ಒಂದು ಮೆಡಲ್ ಕೊಟ್ರೆ ಅದು 9 ವರ್ಷ ತನಕ ಯಾವ ಡಿಸಿಪ್ಲಿನ್ ಕೇಸ್ ಇಲ್ಲದೆ, ಯಾವ ಒಂದು ಇಂಡಿಸಿಪ್ಲಿನ್ ಆಗದೆ ಒಳ್ಳೆ ಕೆಲಸ ಮಾಡಿ ಒಂದು ಮೆಡಲ್. ಮತ್ತೆ JNK ಮೇಲೆ ಸ್ವಾತಂತ್ರ್ಯ ಸಂಗ್ರಾಮದ ಮೆಡಲ್, ಕಾರ್ಗಿಲ್ ಮೆಡಲ್, ಆಪರೇಷನ್ ಮೇಘದೂತ್, ಆಪರೇಷನ್ ಪವನ್ ಮೇಘದೂತ್, ಆಪರೇಷನ್ ರಕ್ಷಕ್. ಮತ್ತೆ 25ನೇ ವರ್ಷ ಈ ಭಾರತ 25 ವರ್ಷದ ಮಾಡಿದ್ದು ನಮ್ಮ ಹತ್ರ ಇದೆ. 50 ವರ್ಷದ ಸ್ವಾತಂತ್ರ್ಯದ್ದು ಈ ರೀತಿ ಒಂದು ಲೈನ್ ಇಂದ ಬರ್ತದೆ. ಅದು ಒಂದು ಹೆಮ್ಮೆಯ ವಿಷಯ. ಅದು ಯಾರು ಅದರ ಬಗ್ಗೆ, ಈಗ ನಮ್ಮ ಮನೆಯಲ್ಲಿ ಎಷ್ಟೋ ಮೆಡಲ್ಗಳು, ಎಷ್ಟೋ ಟ್ರಾಫಿಗಳು ಇಟ್ಟಿದ್ದೇನೆ, ನಾನೇ ಬಂದು ಹೇಳ್ಬೇಕು ಅವ್ರಿಗೆ. ನಮ್ಮ ಜನಗಳಿಗೆ ನನ್ನ ವಿನಂತಿ ಏನಂತ ಹೇಳಿದ್ರೆ, ಹೋಗಿ ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ಮಿಲಿಟರಿ ಹಾನರ್ಸ್, ಮೆಡಲ್ಸ್, ಸ್ಯಾಕ್ರಿಫೈಸ್. ಈ ಮಕ್ಕಳಿಗೆ ಒಂದು ಪ್ರೇರಣೆ ಬರ್ತದೆ ಇದೆಲ್ಲ ಮಾಡಿದ್ರೆ. ನಮ್ಮ ವಯಸ್ಸಂತೂ ಆಯ್ತು, 40 ವರ್ಷ ನಾನು ಸರ್ವಿಸ್ ಮಾಡಿ ಆಗಿದೆ. ದೇಶಭಕ್ತಿ ಮುಖ್ಯವಾಗಿ. ನಾವು ಈ ನಾಡಲ್ಲಿ ಹುಟ್ಟಿದ್ರೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಕರಚ್ಯ. ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ, ಈ ಮಣ್ಣಲ್ಲಿ ಹುಟ್ಟಿದ ಮೇಲೆ ನಮ್ಮ ದೇಶವನ್ನು ಕಾಪಾಡೋದು ನಮ್ಮ ಹಕ್ಕು. ಹೀಗೆ ನಿಮ್ಮ ಮಾತುಗಳಲ್ಲಿ ನಮ್ಗೆ ಇವತ್ತಿಗೂ ಕೂಡ ನಿಮ್ಮೊಳಗಿರುವಂತಹ ದೇಶಭಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು.
ತುಂಬಾ ಸಂತೋಷ ಆಗುತ್ತೆ ಹರಿಯವರೇ. ನಿಮ್ಮ 40 ವರ್ಷಗಳ ಸಾರ್ಥಕ ಸೇವೆ ಏನಿದೆಯಲ್ಲ, ಅದು ದೇಶ ಯಾವತ್ತೂ ನೆನಪಿಸ್ಕೊಳ್ಳುತ್ತೆ ನಿಮ್ಮನ್ನ. ಕೆಲವು ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಕರೀತಿರ್ತಾರೆ, ಅವರಿಗೆ ಹೋಗಿ ಆ ಮಕ್ಕಳಿಗೆ ನನ್ನ ಈ ಕೆಲವು ಅನುಭವಗಳು ಹೇಳಿ, ಇಷ್ಟು ಅನುಭವ ಹೇಳಿ. ಯಾಕೆಂದ್ರೆ ಯಾರಿಗೂ ಇಷ್ಟೊಂದು ಕಾರ್ಯಾಚರಣೆಗಳು ಒಟ್ಟಿಗೆ ಕೇಳೋದಕ್ಕೆ ಸಿಗಲ್ಲ. ಈ ಹಳೆ ಬೇರು ಹೊಸ ಚಿಗುರು ಇರಬೇಕು. ನಾವು ಹಳೆ ಬೇರು, ಈಗ ಹೊಸ ಚಿಗುರು ಬರುವಂತ ಮಕ್ಕಳಿಗೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು, ನಮ್ಮ ದೇಶವನ್ನು ಕಾಪಾಡುವ ಸ್ಥಿತಿಯನ್ನು ಯಾಕಿದೆ ಅದನ್ನ ನೀವು ಮಾಡ್ತಿದ್ದೀರಾ, ಶಾಲೆ ಕಾಲೇಜುಗಳಿಗೆ ಹೋಗಿ ಮಾಡ್ತಾನೆ ಇದ್ದೀರಾ. ಏನಾಗುತ್ತೆ, ನಾವು 100 ಜನಕ್ಕೆ ಹೇಳಿದಾಗ 100 ಜನಕ್ಕೆ ಪ್ರೇರಣೆ ಸಿಗಲ್ಲ. ಒಬ್ರಿಗೆ ಪ್ರೇರಣೆ ಸಿಗ್ಬೋದು, ಇಬ್ರಿಗೆ ಸೇರ್ಬೋದು, ಅದೇ ಮುಖ್ಯ ಆಗುತ್ತೆ. ಅಲ್ಲಿಗೆ ನಿಮ್ ಕಾರ್ಯ ಸಾರ್ಥಕ ಆಯ್ತು ಅಂತ ಅನ್ಕೋಬಹುದು. ಇದು ಇರಬೇಕು, ಇದು ನಮ್ಮ ಭರವಸೆ ಅಂತ. ನೀವು ಇನ್ನೊಂದು ವಿಷಯ ನಿಮ್ಮ ಹತ್ರ ಮಾತಾಡ್ಲೇಬೇಕು, ಯಾಕೆಂದ್ರೆ ನೀವು ಮೂಡಿಗೆರೆಯವರು. ಮೂಡಿಗೆರೆ ಕರ್ನಾಟಕದ ಎಲ್ಲರಿಗೂ ಬಹಳ ಪರಿಚಯ ಹೇಗೆಂದ್ರೆ ತೇಜಸ್ವಿ ಮೂಲಕ. KP ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಮೂಡಿಗೆರೆ ಅನ್ನುವಷ್ಟು ಪ್ರೀತಿ ಕನ್ನಡ ಸಾಹಿತ್ಯದ ಓದುಗರಿಗೆ ಎಲ್ಲರಿಗೂ ಇದೆ. ತೇಜಸ್ವಿಯವರು ಸಾಧಾರಣವಾಗಿ ಯಾವುದನ್ನು ಒಪ್ಕೊಳ್ಳುವಂಥವ್ರು ಅಥವಾ ಯಾರನ್ನಾದ್ರೂ ಒಪ್ಕೊಳ್ಳುವಂಥವ್ರಲ್ಲ. ಅಂಥವ್ರು ನಿಮ್ಮನ್ನ ಒಪ್ಕೊಂಡು ಸ್ನೇಹಿತರಾಗಿ ಗುರುತಿಸ್ಕೊಂಡು ಗುರುಗಳಾಗಿದ್ರು. ಅವರು ಗುರುಗಳು ಅಂತ ನೀವ್ ಹೇಳ್ತೀರಾ, ಆದ್ರೆ ಅವರು ಎಲ್ಲರನ್ನೂ ಸ್ನೇಹಿತರಾಗೇ ನೋಡ್ತಾರೆ. ಅವ್ರು ಯಾರು ನನ್ನ ಶಿಷ್ಯ ಅಂತ ಖಂಡಿತ ಹೇಳೋದಿಲ್ಲ ಅನ್ನೋದು ತೇಜಸ್ವಿಯನ್ನ ನಾನು ಓದಿ ಅರ್ಥ ಮಾಡ್ಕೊಂಡ ಹಾಗೆ. ನಾನು ಒಂದ್ ದಿವಸ ಅವ್ರ ಮನೆಯಲ್ಲಿ ಹೋದಾಗ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ದೆ, ಕೂರು ಹರಿದು. ನಾನು ಆ ಕಡೆ ಕೂತೆ, ಹೇಳು ಇಲ್ಲಿಂದ ಕೂರಬಾರ್ದು ಕೆಳಗೆ, ಎಲ್ಲ ನಾವು ನೀನೇನು ಅಲ್ಲಿ ಕೂರೋದು ಕೆಳಗೆ, ಮೇಲೆ ಬಾ ಕೂತ್ಕೋ ಅಂತೇಳಿ. ಅವ್ರು ನೀವು ಹೇಳಿದ್ದು ಕರೆಕ್ಟು. ಅವ್ರು ಅವ್ರು ಯಾವತ್ತೂ ಅವ್ರು ಹೇಳಲಿಲ್ಲ ಅವ್ರ ಒಂದು ದೊಡ್ಡ ಇದು. ನನಗೆ ಚಿಕ್ಕಂದಿನಿಂದ ಅವ್ರನ್ನ ನೋಡ್ದಾಗ್ಲಿಂದ ನಮ್ಮ ಊರಲ್ಲಿ ಅವ್ರನ್ನ ಸ್ಕೂಟಲ್ಲಿ ಬರ್ತಾ ಇದ್ದು ಯಾರು ಮಾತಾಡಿಸೋದು ಇಲ್ಲ ಅಲ್ಲಿ. ಅವ್ರು ಮಾತಾಡಿದ್ರೆ ಬ್ಲಂಟ್ ಆಗಿ ಮಾತಾಡೋರು, ಕೆಲವು ಟೈಮಲ್ಲಿ ನೇರವಾಗಿ ಮಾತಾಡೋರು. ಸೊ ಯಾಕೆ ನಾನು ಕಾರ್ಯದರ್ಶಿ ಆಗಿದ್ದಾಗ ಅವ್ರನ್ನ ಕರೆದಿದ್ದೆ. ಆವತ್ತಿಂದ ನನಗೆ ನನ್ನ ಬಂದು ನಮ್ ಕೂತ್ಕೊಂಡು ಮಾತಾಡೋರು. ನಾನು ಕೆಲವು ಕನ್ನಡದವ್ರು ಕೊಟ್ಟರೆ ಅವ್ರನ್ನ ಕರೆಕ್ಷನ್ ಮಾಡಿ ಕೊಡ್ತಾ ಇದ್ರು. ನೀವು ಬರ್ದಿದ್ದ, ನಾನು ಬರ್ದಿದ್ದನ್ನ ನಾನು ಹೇಳ್ತಾ ಇದ್ದೆ, ಇದೆಯಲ್ಲ ಸರ್, ಇದೆ ಅಕ್ಕಿ ಬಗ್ಗೆ ಏನು ಬರ್ದಿದ್ರಿ, ಡೈಲಿ ನೋಡ್ತೀಯಲ್ಲ ನಿಮ್ಮ ಮನೆ ಹಿಂದೆ ಇರ್ತದೆ, ನೀನು ಅದನ್ನ ಇದು ಮಾಡ. ಅವರು ಅಂತಷ್ಟು ಸಹಜವಾಗಿ ಪ್ರತಿ ಒಂದನ್ನ ಹೇಳ್ತಾ ಇದ್ರು. ಅವರು ತೀರ್ಹೋಗಿದ್ದಾಗ ನನಗೆ ಯಾವಾಗ ಇನ್ಫಾರ್ಮೇಶನ್ ಸಿಕ್ತು, ನಾನು ಕುಪ್ವಾಡದಲ್ಲಿದ್ದೆ, ಕಾಶ್ಮೀರಲ್ಲಿ, ಅದೇ ಭೂಕಂಪ ಟೈಮಲ್ಲಿ, ಅದೇ ಟೈಮಲ್ಲಿ ಅವ್ರು ತೀರೋಗಿರೋದು. ಆ ಟೈಮಲ್ಲಿ ನನಗೆ ಬಂದ ಕೂಡಲೇ ನಾನು ತುಂಬಾ ಫೀಲ್ ಮಾಡಿಕೊಂಡು ಕೊನೆಗೆ ನಮ್ಮ ಸೈನಿಕರು ಕಳಿಸಿದೆ. ಅವರ ಮಕ್ಕಳ ಮದುವೆ ಆದಾಗಲೂ ಸಹ ಮಿಲಿಟರಿ ಅವ್ರನ್ನ ಯೂನಿಫಾರ್ಮ್ ಅಲ್ಲೇ ಕಳಿಸಿದ್ದೆ, ಅವರ ಹೆಣ್ಣು ಮಗು ಮದುವೆ ಆಗಬೇಕಾದ್ರೆ. ಆ ಫೋಟೋ ನನ್ನ ಜೊತೆಯಲ್ಲಿದೆ. ಹೀಗೆ ನಿಮ್ಗೆ ಸಾಹಿತ್ಯದ ನಂಟು ಹೀಗೆ ಸೇರ್ಕೊಳ್ತು, ಕನ್ನಡ ಸಾಹಿತ್ಯದ ನಂಟು ಸೇರ್ಕೊಳ್ತು ತೇಜಸ್ವಿ ಅವ್ರ ಮೂಲಕ. ಅದು ಬಹಳ ದೊಡ್ಡದು. ಮೇಡಮ್, ನಾನು ನಿಮ್ಮಲ್ಲಿ ಇವತ್ತು ಒಂದೇ ಒಂದು ವಿಷಯ ಹೇಳ್ತೇನೆ. ನಾನು ಮಿಲಿಟರಿಯಲ್ಲಿ ಆಫೀಸರ್ ಆಗಿದ ಕೂಡಲೇ ನನ್ನ ಬಿಹೇವಿಯರೇ ಸಪರೇಟ್ ಬೇರೆಯವರಿಗಿಂತ. ಅದು ಹೇಗೆ ಅಂತ ಗೊತ್ತಿಲ್ಲ. ಮತ್ತೆ ಕನ್ನಡ ಅಲ್ಲಿ ಶಿಸ್ತಿನ ಪಾಲನೆ ಇರುತ್ತಲ್ಲ, ಅದೇನೋ ನನಗೆ ಬಾಕಿ ಯಾರಾದ್ರೂ ಒಬ್ಬ ಸೀನಿಯರ್ ಆಫೀಸರ್ ಜವಾನ್ಗೆ ಯಾರಾದ್ರೂ ಜಾಸ್ತಿ ಬೈದು ಇಲ್ಲಿ ಏನೇನು ಮಾತಾಡಿದ್ರೆ ಅವಾಗಲೇ ನಿಲ್ಲಿಸ್ತಾ ಇದ್ದೆ. ನಾನು ಅವರ ಕಷ್ಟ ಸುಖಗಳನ್ನ ಬಹಳ ಚೆನ್ನಾಗಿ ಬೇಗ ಅರ್ಥ ಮಾಡಿಕೊಳ್ತಾ ಇದ್ದೆ. ನಮ್ಮ ಸಾಹಿತ್ಯ ಓದಿ ನಮ್ಮ ಒಂದು ಯಾರಾದ್ರೂ ಒಂಥರ ಶೋಷಣೆ ಮಾಡೋದಾಗ್ಲಿ ಇಲ್ಲ ಏನಾದ್ರೂ ಸಹ ನನ್ನ ಕಣ್ಣಿಗೆ ಬಿದ್ದರೆ ನಾನು ಅದು ಇದು ಮಾಡ್ತಿದ್ದೆ. ಬಹುಶಃ ನನ್ನ ಜೀವನದಲ್ಲಿ ನಾನು ಒಂದು ವೆಲ್ಫೇರ್ ಮಾಡೋದ್ರಲ್ಲೇ ಜಾಸ್ತಿ ಒತ್ತಿತ್ತು. ನಾನು ಕೋಟಿ ಧನ್ಯ ತೇಜಸ್ವಿಯವರ ಜೊತೆಯಲ್ಲಿ ನಾನು ಇದ್ದಿದ್ದು. ಅವರ ಒಂದು ನನಗೆ ಇವಾಗಲೂ ಅವರಿಗೆ ಬರೆದಿದ್ದ ಲೆಟರ್ಗಳು ಎಲ್ಲ ನಮ್ಮ ಮನೆಯಲ್ಲಿ ತೇಜಸ್ವಿಯವರ ಜೊತೆಯಲ್ಲಿ ಒಡನಾಟ. ಮತ್ತೆ ಕನ್ನಡ 40 ವರ್ಷ ಆದ್ಮೇಲೆ ಹಿಂದಿ ಮಾತಾಡಿ ಕನ್ನಡ ಹೇಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂದ್ರೆ ಕಾರಣ ತೇಜಸ್ವಿಯವರೇ, ನಮ್ಮ ಸಾಹಿತ್ಯ ಲೋಕದವರೇ. ನನಗೂ ಸಾಹಿತ್ಯ ಪರಿಷತ್ತಿದ್ದ ಮೂಡಿಗೆರೆಯಲ್ಲಿ ಒಂದ್ಸರಿ ಸನ್ಮಾನ ಮಾಡಿಸಿದ್ರು. ತುಂಬಾ ಸಂತೋಷ. ಹೀಗೆ ನಾವು ಸೈನ್ಯದವ್ರ ಜೊತೆಗೆ ಹೆಚ್ಚಾಗಿ ಮಾತಾಡುವಾಗ ಅವ್ರ ಭಾಷೆ ಬೇರೆ ಇರುತ್ತೆ, ಅದು ಸಾಹಿತ್ಯಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಅವರು ಏನಾದ್ರೂ ಮದ್ದುಗುಂಡುಗಳ ಬಗ್ಗೆ ಅಥವಾ ಭಯೋತ್ಪಾದನೆ ಬಗ್ಗೆ, ಅವರ ನಿಗ್ರಹದ ಬಗ್ಗೆ ಅಥವಾ ವೈರಿಗಳನ್ನ ಸದೆಬಡಿಯೋದ್ರ ಬಗ್ಗೆ ಇಂಥದೇ ಮಾತಾಡ್ತಿರ್ತಾರೆ. ಆದ್ರೆ ಅಪರೂಪಕ್ಕೆ ನೀವು ಸಾಹಿತ್ಯದ ಮಾತುಗಳನ್ನು ಆಡ್ತೀರಿ. ಇದು ತೇಜಸ್ವಿಯವರೇ ಕಾರಣ ಅಂತ ನೀವೇ ಹೇಳಿದ್ರಿ. ಹೀಗೆ ಈ ಎರಡು ವ್ಯಕ್ತಿತ್ವವನ್ನ ನಿಮ್ಮೊಳಗೆ ಇಟ್ಕೊಂಡು ಇವತ್ತು ನಮ್ಮ ಶ್ರೋತೃಗಳ ಜೊತೆಗೆ ತುಂಬಾ ವಿಷಯಗಳನ್ನ ನೀವು ಹೇಳಿದ್ರಿ. 1981ರಿಂದ ಇತ್ತೀಚಿನವರೆಗೂ ಭಾರತದಲ್ಲಿ ನಡೆದಂಥ ಅನೇಕ ಗಡಿ ವಿವಾದಗಳಾಗಿರಬಹುದು ಅಥವಾ ಕಾರ್ಯಾಚರಣೆಗಳಾಗಿರಬಹುದು, ಇವುಗಳನ್ನ ಇವತ್ತು ಕೇವಲ ಕೇಳುವಂಥ ಯುವಜನರು ಮಾತ್ರ ಇದ್ದಾರೆ. ಇವುಗಳನ್ನ ನೋಡಿದವರು ಬಹಳ ಕಡಿಮೆ. ಅವೆಲ್ಲವನ್ನ ನಿಮ್ಮ ಮೂಲಕ ನಾವು ನಮ್ಮ ಶ್ರೋತೃಗಳು ನೋಡೋದಕ್ಕೆ ಸಾಧ್ಯ ಆಯಿತು. ಕರ್ನಲ್ PV ಹರಿ ಅವರೇ, ನಿಮ್ಮ ಈ ಎಲ್ಲ ಅನುಭವಗಳನ್ನ ನಮ್ಮೊಂದಿಗೆ ಇಷ್ಟೊತ್ತು ಹಂಚಿಕೊಂಡಿದ್ದಕ್ಕೆ ನಿಮಗೆ ಎಲ್ಲ ಶ್ರೋತೃಗಳ ಪರವಾಗಿ
ಹಾರ್ದಿಕ ಧನ್ಯವಾದಗಳು. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.